ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. IPL 2026ರ 12ನೇ ಪಂದ್ಯ ನಿನ್ನೆ ಕೋಲ್ಕತ್ತಾದ ಈಡನ್ ಗಾರ್ಡನ್ಸ್ನಲ್ಲಿ ಕೋಲ್ಕತ್ತಾ ನೈಟ್ ರೈಡರ್ಸ್ ಮತ್ತು ಪಂಜಾಬ್ ಕಿಂಗ್ಸ್ ನಡುವೆ ನಡೀಬೇಕಿತ್ತು. ಕೋಲ್ಕತ್ತಾ ನೈಟ್ ರೈಡರ್ಸ್ ನಾಯಕ ಅಜಿಂಕ್ಯ ರಹಾನೆ ಟಾಸ್ ಗೆದ್ದು ಬ್ಯಾಟಿಂಗ್ ಆಯ್ಕೆ ಮಾಡಿಕೊಂಡ್ರು. KKR 2 ಚೇಂಜಸ್ಗಳೊಂದಿಗೆ ಕಣಕ್ಕಿಳಿದಿತ್ತು. ಒಂದ್ ಕಡೆ ವರುಣ್ ಚಕ್ರವರ್ತಿ ಹಾಗೂ ಸುನಿಲ್ ನರೈನ್ ಅವರನ್ನ ಪಂದ್ಯದಿಂದ ಹೊರಗಿಟ್ಟು ಪೊವೆಲ್ ಹಾಗೂ ನವದೀಪ್ ಸೈನಿಗೆ ಅವಕಾಶವನ್ನು ನೀಡಲಾಗಿತ್ತು. ಕೋಲ್ಕತ್ತಾ ನೈಟ್ ರೈಡರ್ಸ್ ಮತ್ತು ಪಂಜಾಬ್ ಕಿಂಗ್ಸ್ ನಡುವಿನ IPL ಪಂದ್ಯ ಮಳೆಯಿಂದಾಗಿ ರದ್ದಾಗಿದ್ದು ಪ್ರಸಕ್ತ ಋತುವಿನಲ್ಲಿ ರದ್ದಾದ ಮೊದಲ ಮ್ಯಾಚ್ ಇದಾಗಿದೆ. ಇನ್ನು ಉಭಯ ತಂಡಗಳಿಗೂ ಕೂಡ ತಲಾ 1 ಪಾಯಿಂಟ್ಸ್ ಸಿಕ್ಕಿದೆ. ನಿನ್ನೆ ರಾತ್ರಿ 7:46ಕ್ಕೆ ಮಳೆ ಶುರುವಾಗಿದ್ದು KKR ತಂಡ 3.4 ಓವರ್ಗಳಲ್ಲಿ 2 ವಿಕೆಟ್ಗಳಿಗೆ 25 ರನ್ ಗಳಿಸಿತ್ತು. ಇನ್ನು ನಾಯಕ ಅಜಿಂಕ್ಯ ರಹಾನೆ 8 ರನ್ ಮತ್ತು ರಘುವಂಶಿ 7 ರನ್ ಗಳಿಸಿ ಕಣದಲ್ಲಿದ್ರು ಆಲ್ರೆಡಿ. ಇನ್ನು ಪಂದ್ಯದ 2ನೇ ಓವರ್ನಲ್ಲಿ ಕ್ಯಾಮ್ರೂನ್ ಗ್ರೀನ್ ಹಾಗೆ ಫಿನ್ ಆಲೆನ್ ಅವರನ್ನ ಝೇವಿಯರ್ ಬಾಟ್ಲೆಟ್ ಔಟ್ ಮಾಡಿದ್ರು. ಕೋಲ್ಕತ್ತಾ ನೈಟ್ ರೈಡರ್ಸ್ IPL 2026ರಲ್ಲಿ ಕಳಪೆ ಆರಂಭ ಕಂಡಿದೆ. KKR ತನ್ನ ಆರಂಭಿಕ 2 ಪಂದ್ಯಗಳಲ್ಲಿ ಸೋತಿದ್ದು ಪಾಯಿಂಟ್ಸ್ ಟೇಬಲ್ನಲ್ಲಿ 9ನೇ ಸ್ಥಾನದಲ್ಲಿದೆ. ಅಜಿಂಕ್ಯ ರಹಾನೆ ನೇತೃತ್ವದ KKR ಶ್ರೇಯಸ್ ಅಯ್ಯರ್ ನೇತೃತ್ವದ ಪಂಜಾಬ್ ಕಿಂಗ್ಸ್ ಅನ್ನ ಸೋಲಿಸುವ ಮೂಲಕ ಋತುವಿನ ಮೊದಲ ಗೆಲುವು ದಾಖಲಿಸಲು ನೋಡ್ತಾ ಇತ್ತು. ಆದರೆ ಪಂದ್ಯ ಮಳೆಯಿಂದಾಗಿ ರದ್ದಾಗಿದೆ.